ರೋಚಕ ಘಟ್ಟ ಬಂದು ತಲುಪಿರುವಂತದ್ದು ಕಾಂಗ್ರೆಸ್ನ ಪಟ್ಟದ ಆಟ. ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ಫೈನಲ್ ಆಟ, ನಾಯಕತ್ವ ಬದಲಾವಣೆಯ ಫೈನಲ್ ಘಟ್ಟನ ಹೈಕಮಾಂಡ್ ಮಟ್ಟದಲ್ಲಿ ಈಗ ನಡೀತಾ ಇರುವಂತದ್ದು. ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಷ್ಟರವರೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯೇ ಆಗ್ತಾ ಇರಲಿಲ್ಲ. ರಾಹುಲ್ ಗಾಂಧಿಯರ ಕೊನೆಗೂ ಡಿಸಿಎಂ ಡಿಕೆಶಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯಾಗಿದೆ. ದೆಹಲಿಯ ಜನಪಥ್ನಲ್ಲಿರುವಂತಹ ಸೋನಿಯಾ ನಿವಾಸದಲ್ಲಿ ಈ ಭೇಟಿ ಈಗ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಪಟ್ಟದ ಆಟ ರೋಚಕ ಘಟ್ಟವನ್ನ ತಲುಪಿದೆ. ಹೈಕಮಾಂಡ್ ಈಗೊಂದು ನಿರ್ಧಾರಕ್ಕೆ ಬರುತ್ತಾ? ಹೈಕಮಾಂಡ್ ಮಟ್ಟದಲ್ಲೇ ಈಗ ಡಿಸಿಎಂ ಆಟ. ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ, ಚರ್ಚೆ ಮಾಡಿದ್ದಾರೆ. ತಡರಾತ್ರಿ ಖರ್ಗೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಈಗ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸೋನಿಯಾ ನಿವಾಸದಲ್ಲಿ ನಡೆದಿರುವಂತಹ ಭೇಟಿ ಇದು. ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದ್ದು ನಾವೀಗ ನೋಡ್ತಾ ಇದ್ದೀವಿ. ಅದರ ಲೈವ್ ವಿಜುವಲ್ಸ್ ಅನ್ನು ಆಗಲೇ ಗಮನಿಸಿದ್ವಿ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದಾಗಿನಿಂದಲೂ ಕೂಡ ಒಂದು ನಿರ್ಣಯ ತೆಗೆದುಕೊಂಡೇ ವಾಪಸ್ ಆಗ್ತಾರಾ, ಬರ್ತಿದ್ದಂತೆ ಹೊಸ ಲೆಕ್ಕಾಚಾರ ಶುರುವಾಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಆ ಕುತೂಹಲಕ್ಕೆ ಪುಷ್ಟಿ ಕೊಡುವಂತಹ ಬೆಳವಣಿಗೆ ಈಗಾಗಿದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಇಷ್ಟರವರೆಗೂ ಕೂಡ ಒಂದು ನಿರ್ಣಯಕ್ಕೆ ಬರ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ನಿತ್ಯ ಎರಡು ಬಣದ ನಾಯಕರುಗಳ ಮಾತುಗಳು ಕೇಳಿ ಬರ್ತಾ ಇತ್ತು. ನಿನ್ನೆಯಷ್ಟೇ ಕೊಟ್ಟ ಮಾತು ಎನ್ನುವಂತಹ ವಿಚಾರವನ್ನ ಮತ್ತೆ ಮತ್ತೆ ನೆನಪಿಸಿ ಪ್ರಸ್ತಾಪಿಸಿದ್ರು ಡಿಕೆ ಸುರೇಶ್. ಈಗ ಕೊಟ್ಟ ಮಾತನ್ನ ಈಡೇರಿಸುವ ಪ್ರಯತ್ನ ಏನಾದರೂ ಆಗ್ತಿದೆಯಾ? ಎಸ್, ಸೋನಿಯಾ ನಿವಾಸದ ಬಳಿಗಿಂದ ನಮ್ಮ ಪ್ರತಿನಿಧಿ ಮಹೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಾಯಕತ್ವ ಬದಲಾವಣೆಯ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಹಲವು ತಿಂಗಳುಗಳಿಂದ ಚರ್ಚೆಯಾಗ್ತಾ ಇದೆ. ಅದರ ರೋಚಕ ಘಟ್ಟ ಅಂತ ಈಗ ಅನಿಸ್ತಾ ಇದೆ. ಕೊನೆಗೂ ರಾಹುಲ್ ಭೇಟಿಯಾಗಿ ಚರ್ಚೆ ಮಾಡ್ತಿದ್ದಾರಾ? ಡಿಕೆ ಒಂದು ನಿರ್ಧಾರ ತೆಗೆದುಕೊಂಡೇ ವಾಪಸ್ ಆಗ್ತಾರಾ ಅಂತ? ಪ್ರತಿಮಾ, ಖಂಡಿತ ಕೊನೆಗೂ ಮುಹೂರ್ತ ಕಂಡು ಬಂದಿದ್ದೆ ಕಾಣ್ತಾ ಇರುವಂಥದ್ದು. ಈಗ ರಾಹುಲ್ ಗಾಂಧಿಯನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿರುವಂಥದ್ದು. ನಾನೀಗ ಸೋನಿಯಾ ಗಾಂಧಿ ಏನು ನಿವಾಸ ಬಳಿ ಇರುವಂಥದ್ದು ನೋಡಬಹುದಾಗಿದೆ. ಸೋನಿಯಾ ಗಾಂಧಿಯ ನಿವಾಸದಲ್ಲಿ ಈಗಾಗಲೇ ಏನು ಮಹತ್ವದ ಗಂಭೀರ ಚರ್ಚೆ ಕೂಡ ಆಗ್ತದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಮಾತ್ರ ಒಳಗಡೆ ಹೋಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಒಂದು ಅಂದರೆ ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಮೂವರು ನಾಯಕರ ಜೊತೆ ಗಂಭೀರವಾಗಿ ಚರ್ಚೆ ಆಗ್ತದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಕಳೆದ 3-4 ತಿಂಗಳಿಂದ ಏನು ಇದೆಲ್ಲ ನಡೀತಾ ಇತ್ತು ನಾಯಕತ್ವ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಕೂಡ ಆಗಿರುವಂಥದ್ದು, ಮತ್ತೆ ವಿಭಿನ್ನ ಹೇಳಿಕೆಗಳು ಕೂಡ ಬಂದಿರುವಂಥದ್ದು. ಈ ನೆಲೆಯಲ್ಲಿ ಹೈಕಮಾಂಡ್ ಕೂಡ ಸಾಕಷ್ಟು ಒಂದು ಪ್ರಯತ್ನ ಕೂಡ ಮಾಡಿತ್ತು ಈ ಒಂದು ವಿಚಾರದಲ್ಲಿ ನಿಭಾಯಿಸೋದಕ್ಕೆ. ಈ ಕೊನೆಗೂ ರಾಹುಲ್ ಗಾಂಧಿ ಭೇಟಿ ಮಾಡಬೇಕು ಮತ್ತೆ ತಮ್ಮ ಬಳಿ ಇರುವಂಥ ಏನು ಹೇಳಿಕೆಗಳನ್ನೆಲ್ಲ ಪ್ರಸ್ತಾಪ ಮಾಡಬೇಕು ಅನ್ನೋದು ಕೂಡ ನಾಯಕರು ಒದ್ದಾಟ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯ ಏನು ಇವತ್ತು ಒಂದು ಗಳಿಗೆ ಕೂಡ ಬಂದಂತೆ ಕಾಣ್ತಾ ಇರುವಂಥದ್ದು. ಈಗ ಕಳೆದ 20 ನಿಮಿಷಗಳಿಂದ ಕೂಡ ಒಳಗಡೆ ಏನು ಡಿಕೆ ಶಿವಕುಮಾರ್ ಇರುವಂಥದ್ದು, ಅಂದರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಂದರೆ ಈ ಮೂವರು ಮಾತ್ರ ಈ ಡಿಕೆ ಶಿವಕುಮಾರ್ ಅವರನ್ನ ಮಾತ್ರ ಕರೆಸಿ ಮಾತಾಡ್ತುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ರಾಜ್ಯದಲ್ಲಿ ನಡೀತಾ ಇರುವಂಥ ಏನು ನಾಯಕತ್ವ ವಿಚಾರ ಅಂದರೆ ಈಗ ಸಿಎಂ ಸೇರಿದಂತೆ ಸಾಕಷ್ಟು ನಾಯಕರು ಏನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಆ ಒಂದು ಗಳಿಗೆ ಈಡೇರುತ್ತಾ ಅನ್ನೋದು ಕೂಡ ನೋಡಬೇಕಾಗಿರುವಂಥದ್ದು. ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದು ಕೂಡ ಈಗ ರಾಜ್ಯದ ಶಾಸಕರಾಗಿರ್ಬೋದು, ಸಿಎಂ ಸೇರಿದಂತೆ ಸಾಕಷ್ಟು ಸಚಿವರ ಏನು ಈ ಒಂದು ಚಿತ್ತ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಒಳಗಡೆ ಈಗ ನಡೀತಾ ಇರುವಂಥ ಮಾಹಿತಿ ಪ್ರಕಾರ ಇವತ್ತು ಒಂದು ಅಂತಿಮ ಹಂತಕ್ಕೆ ಬರುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಗೊಂದಲ ಈಗಾಗಲೇ ರಾಜ್ಯದಲ್ಲಿ ಉಂಟಾಗ್ತಾ ಇದೆ. ಪ್ರತಿಯೊಬ್ಬರು ಶಾಸಕರಾಗಿರ್ಬೋದು ಮತ್ತೆ ತಮ್ಮ ಬಣದ ನಾಯಕರು ಕೂಡ ಕೆಲವು ವಿಭಿನ್ನ ಹೇಳಿಕೆಗಳು ಕೂಡ ನೀಡ್ತಾ ಇರುವಂಥದ್ದು. ಮಹೇಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿಕೆಶಿ ಚರ್ಚೆ ಮಾಡ್ತಿದ್ದಾರೆ. ಕಳೆದ 20 ನಿಮಿಷಗಳಿಂದ ಆಗ್ತಾ ಇರುವಂತಹ ಚರ್ಚೆ ಇದು. ಕೊನೆಗೂ ಆ ಮುಹೂರ್ತ ಬಂದಿದೆ. ರಾಹುಲ್ ಜೊತೆ ಡಿಕೆ ಚರ್ಚೆ, ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿಸಿಎಂ ಡಿಕೆ ಚರ್ಚೆ ಮಾಡ್ತಿದ್ದಾರೆ. ಈ ಚರ್ಚೆಯ ಬಳಿಕ ಒಂದು ಡಿಸಿಷನ್ ಏನಾದರೂ ಆಗತ್ತಾ? ಈ ಹಿಂದೆ ನಾವು ನೋಡಿದ್ವಿ, ಏರ್ಪೋರ್ಟ್ನಲ್ಲೇ ಒಂದು ಕ್ವಿಕ್ ಚಾಟ್ ಆಗಿತ್ತು. ಅದನ್ನ ಹೊರತುಪಡಿಸಿದ್ರೆ ಭೇಟಿಯಾಗಿ ವಿಸ್ತೃತ ಚರ್ಚೆ ಆದದ್ದೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದಿನಗಳಿಂದ ವೇಟ್ ಮಾಡ್ತಲೇ ಇದ್ರು ಈ ಚರ್ಚೆಗಾಗಿ. ಯಾಕೋ ರಾಹುಲ್ ಮುಂದಾಗ್ತಲೇ ಇರಲಿಲ್ಲ, ಚರ್ಚೆ ನಡೆಸ್ತಲೇ ಇರಲಿಲ್ಲ. ಖರ್ಗೆ ಅವರ ಜೊತೆ, ವೇಣುಗೋಪಾಲ್ ಅವರ ಜೊತೆ ಮಾತುಕತೆ ನಡೆದಿದ್ರೂ ಕೂಡ ಫೈನಲಿ ರಾಹುಲ್ ಏನ್ ಡಿಸೈಡ್ ಮಾಡ್ತಾರೆ ಅನ್ನೋದು ಕುತೂಹಲ ಇತ್ತು. ಈಗ ಆ ಘಟ್ಟನ ವೆರಿ ಇಂಟ್ರೆಸ್ಟಿಂಗ್ ಘಟ್ಟ ಇದು. ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಬ್ರದರ್ಸ್ ಭೇಟಿಯಾಗಿ ಚರ್ಚೆ ನಡೆಸಿರೋದು.
ನಾಯಕತ್ವ ವಿಚಾರವಾಗಿ ತಡರಾತ್ರಿ ಖರ್ಗೆ ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಅದಾದ ಮೇಲೆ ಈಗ ರಾಹುಲ್ ಜೊತೆ ಚರ್ಚೆ ಸೋನಿಯಾ ನಿವಾಸದಲ್ಲಿ ಕಳೆದ 20 ನಿಮಿಷಗಳಿಂದ ಆಗ್ತಾ ಇರುವಂತಹ ಚರ್ಚೆ. ನಿನ್ನೆ ರಾತ್ರಿ ಖರ್ಗೆ ಮತ್ತು ವೇಣುಗೋಪಾಲ್ ಅವರ ಜೊತೆ ನಡೆದಂತಹ ಮೀಟಿಂಗ್, ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಹೋದಾಗ ಇಲ್ಲಿ ಬಜೆಟ್ಗಾಗಿ ಪೂರ್ವಭಾವಿ ಸಭೆ ನಡೀತಾ ಇದ್ರು. ಆ ಸಭೆಗೆ ಗೈರಾಗಿ ದೆಹಲಿಗೆ ಹೋಗಿರುವಂತಹ ಡಿಕೆ ನಡೆನೆ ಕುತೂಹಲ ಮೂಡಿಸ್ತಾ ಇತ್ತು. ಹಾಗಾಗಿ ಫೈನಲ್ ಘಟ್ಟನ ಅನ್ನೋದು ಈಗಿರೋ ಕುತೂಹಲ. ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮಹೇಶ್ ತಾವ್ ಹೇಳ್ತಾ ಇದ್ರಿ, ರಾಹುಲ್ ಗಾಂಧಿ ಅವರ ಜೊತೆ ಕಳೆದ 20 ನಿಮಿಷಗಳಿಂದ ಚರ್ಚೆ ಆಗ್ತಾ ಇದೆ. ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಇದ್ದಾರಾ? ಜೊತೆಗೆ ನಿನ್ನೆ ರಾತ್ರಿ ಏನು ಖರ್ಗೆ ಅವರ ಜೊತೆ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಚರ್ಚೆಯಾಗಿದೆ. ಈ ಚರ್ಚೆಗಳು ಹಲವು ಬಾರಿ ಆಗಿರುವಂಥದ್ದು. ಆದರೆ ರಾಹುಲ್ ಜೊತೆ ಚರ್ಚೆ ಆಗ್ತಾ ಇರುವಂಥದ್ದು ಹಲವು ತಿಂಗಳುಗಳಿಂದ ವೇಟಿಂಗ್ ಏನಿತ್ತು, ಆ ಪೀರಿಯಡ್ ಮುಕ್ತಾಯ ಆಗಿ ಈಗ ಒಂದು ಡಿಸಿಷನ್ ತೆಗೆದುಕೊಳ್ಳುವಂತಹ ಸಮಯನ ಅಂತ. ಪ್ರತಿಮಾ, ಖಂಡಿತ ಇದು ಅಂತಿಮ ಹಂತದ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಈಗ ಸದ್ಯ ಕಳೆದ 3 ದಿನಗಳಿಂದ ಕೂಡ ಅಸ್ಸಾಂ ಚುನಾವಣೆ ಸಂಬಂಧ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಬಂದರೂ ಕೂಡ ಮೊದಲೇದಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿ ಅಸ್ಸಾಂ ಚುನಾವಣೆ ಸಂಬಂಧ ಸಭೆ ಕೂಡ ಮಾಡಿರುವಂಥದ್ದು. ನಿನ್ನೆ ಏನು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಸರಿಸುಮಾರು 1 ಗಂಟೆಗಳ ಕಾಲ ಅವರವರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿರುವಂಥದ್ದು. ಅಂದರೆ ಇದುವರೆಗೂ ನಡೆದಂಥ ಪ್ರಸಂಗ ಏನಿರ್ಬೋದು, ಅಪ್ ಟು ನವೆಂಬರ್ ಇದುವರೆಗೂ ನಡೆದಂಥ ಈ ಒಂದು ತಿಂಗಳಲ್ಲಿ ಅಂದರೆ ಸಾಕಷ್ಟು ಗೊಂದಲ ಏನಾಗ್ತಾ ಇತ್ತು, ನಾಯಕತ್ವ ಬದಲಾವಣೆ ಆಗುತ್ತೆ, ಈಗಾಗುತ್ತೆ ನಾಳೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವೇ ಬದ್ಧ ಅನ್ನೋದು ಕೂಡ ಎಲ್ಲರೂ ಹೇಳ್ತಾ ಇರುವಂಥದ್ದು. ಈ ನೆಲೆಯಲ್ಲಿ ಸದ್ಯ ಈಗ ಒಂದು ಹಂತಕ್ಕೆ ಬಂದಿದ್ದ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಈಗ ಸಭೆ ನಡೀತಾ ಇರುವಂಥದ್ದು ಬಹುತೇಕ ಇವತ್ತು ಒಂದು ಹಂತಕ್ಕೆ, ಅಂದರೆ ಈ ಒಂದು ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ, ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕರೆಸಿ ಮಾತಾಡ್ತಾರ ಅಥವಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನು ಮಾಹಿತಿ ನೀಡ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಉಂಟಾಗಿರುವಂಥದ್ದು. ಈಗ ರಾಹುಲ್ ಗಾಂಧಿ ಏನು ಅವರ ಒಂದು ತೀರ್ಮಾನವೇ ಅಂತಿಮ ಆಗಿರುತ್ತೆ. ಈ ನೆಲೆಯಲ್ಲಿ ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವ್ರ ಜೊತೆ ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿರುವಂಥದ್ದು. ಮತ್ತೆ ಕೆ.ಸಿ. ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ನಾಯಕರ ಭೇಟಿ ಕೂಡ ಆಗಿರುವಂಥದ್ದು. ಸದ್ಯ ಈಗ ಒಳಗಡೆ ಮೀಟಿಂಗ್ ನಡೀತಾ ಇರುವಂಥದ್ದು. ಮೀಟಿಂಗ್ ಬಳಿಕನೇ ಏನು ಅಂತಿಮ ಏನು ಒಂದು ನಡೆದಿದೆ ಅನ್ನೋದು, ಒಂದು ಚರ್ಚೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಬೇರೆಲ್ಲ ನಾಯಕರು, ಅಂದರೆ ಇಲ್ಲಿ ಖರ್ಗೆ ಇಲ್ಲ, ಮತ್ತೆ ಇದ್ರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಕೂಡ ಇಲ್ಲ, ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇಲ್ಲ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕೇವಲ 3 ಮತ್ತೆ ಏನು ಡಿ.ಕೆ. ಶಿವಕುಮಾರ್ ಮಾತ್ರ ಇರುವಂಥದ್ದು. ಅಂದರೆ ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ. ಅಂತಿಮವಾಗಿ ಹೈಕಮಾಂಡ್ ನಾಯಕರನ್ನು ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಮಯ ನೀಡಿ ಈಗ ಚರ್ಚೆ ನಡೆಸ್ತಾ ಇರುವಂಥದ್ದು. ಈಗಿರುವಂತಹ ಹೇಳಿಕೆಗಳಾಗಿರ್ಬೋದು, ಗೊಂದಲಗಳಾಗಿರ್ಬೋದು, ಅಂತಿಮವಾಗಿ ಹೈಕಮಾಂಡ್ ಮಧ್ಯೆ ಇರುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್.